ಗ್ರೀನ್ ಪ್ಲಾಂಟ್ ಕಿಚನ್ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಮುಂಬರುವ ಯುಗಾದಿ ಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ನಾನಿವತ್ತು ಹಣ್ಣುಗಳನ್ನು ಬಳಸ್ಕೊಂಡು ಬೇವು ಮಾಡೋದು ಹೇಗಂತ ಹೇಳ್ಕೊಡ್ತಾ ಇದ್ದೀನಿ. ಮುಂಚೆ ನಾನು ಫ್ರೂಟ್ಸ್ ಅಂದರೆ ಡ್ರೈ ಫ್ರೂಟ್ಸ್ನ ಬಳಸ್ಕೊಂಡು ಬೇವು ಮಾಡೋದು ಮತ್ತು ಪುಡಿ ಬೇವು ಹೇಗೆ ಮಾಡೋದಂತ ಮುಂಚೆ ನಾನು ಮಾಡಿದ್ದೆ ವಿಡಿಯೋನ. ಇವತ್ತು ನಾನು ಹಣ್ಣುಗಳನ್ನು ಅಂದರೆ ಫ್ರೂಟ್ಸ್ನ ಬಳಸ್ಕೊಂಡು ನಾವು ಬೇವನ್ನು ಮಾಡೋದು ಹೇಳ್ಕೊಡತ್ತೀನಿ. ಇವತ್ತು ಒಂದು ಬಾಣಲಿಗೆ ಒಂದು 300 ಗ್ರಾಮಷ್ಟು ಮೊದಲು ಬೆಲ್ಲ, ಆಮೇಲೆ ಒಂದು ಬಟ್ಲಷ್ಟು ನಾವು ಹುಣಸೆಹಣ್ಣು ರಸನ ಹಾಕ್ಕೊಂಡೀನಿ. ಅಂದರೆ ಸುಮಾರು ಒಂದು ದಪ್ಪ ನಿಂಬೆಹಣ್ಣು ಗಾತ್ರಕ್ಕೆ ಹುಣಸೆಹಣ್ಣನ್ನು ನೆನೆಸಿ ಆ ರಸ ಮಾತ್ರ ಹಾಕ್ಕೊಂಡೀನಿ ನಾನು. ನೀವು ಬೆಲ್ಲ ಇನ್ನೂ ಬೇಕಾದರೂ ಹಾಕ್ಕೋಬೋದು. ಈಗ ಅದಕ್ಕೆ ನಾನು ಒಂದು ಅರ್ಧ ಲೀಟ್ರಷ್ಟು ಐಸ್ ವಾಟರ್ನ ಹಾಕ್ಕೊಳಕತ್ತೀನಿ. ಅಂದರೆ ಬೇವು ತಂಪಿರಬೇಕು, ಅಂದರೆ ತಣ್ಣಗಿದ್ರೆ ಬೇವು ಭಾಳ ರುಚಿ ಇರುತ್ತೆ. ಒಂದು ಕಪ್ಪಷ್ಟು ಕಲ್ಲು ಸಕ್ಕರೆನ ಹಾಕ್ಕೊಂಡೀನಿ. ಕಲ್ಲು ಸಕ್ಕರೆ ಕೂಡ ಈ ಬೇಸಿಗೆ ದಿನಕ್ಕೆ ಭಾಳ ತಂಪಾಗಿರುತ್ತೆ ಹೊಟ್ಟೆ, ಅದಕ್ಕೋಸ್ಕರ ಕಲ್ಲು ಸಕ್ಕರೆನೂ ಬಳಸ್ಕೊಳಕತ್ತೀನಿ. ಈಗ ಪುಟಾಣಿನ ಪುಡಿ ಮಾಡಿ ಮಿಕ್ಸಿಯಲ್ಲಿ ಪುಡಿ ಮಾಡಿ ಜಲ್ಡೆ ಮಾಡಿ ಇಟ್ಕೊಂಡೀನಿ. ಆದಷ್ಟು ಭಾಳ ಸಣ್ಣಗೆ ನಾವು ಪುಟಾಣಿನ ಹಿಟ್ಟನ್ನು ಮಾಡ್ಕೋಬೇಕು. ಈಗ ಒಂದು ಬಟ್ಲಷ್ಟು ನಾ ಪುಟಾಣಿ ಹಿಟ್ಟನ್ನು ಬಳಸ್ಕೊಳಕತ್ತೀನಿ. ಈಗ ಹಿಟ್ಟನ್ನು ನಾವು ಆ ಮಿಶ್ರಣಕ್ಕೆ ಹಾಕ್ಕೊಳ್ಳೋಣ. ಅದನ್ನು ನಾವು ಚಲೋತ್ನಾಗ ಒಂದು ಸ್ವಲ್ಪ ಗಂಟಿರ್ಲಾರ್ದಂಗೆ ನಿಧಾನಕ್ಕೆ ನಾವು ಕಲಿಸ್ಕೊಳ್ಳೋಣ. ಒಂದೊಂದು ಕಡೆ ಪುಡಿ ಬೇವು ಮಾಡ್ತಾರೆ, ಒಂದು ಕಡೆ ಡ್ರೈ ಫ್ರೂಟ್ಸ್ ಅಷ್ಟೇ ಬಳಸ್ಕೊತಾರೆ. ಈಗ ನಾವು ಫ್ರೂಟ್ಸ್ ಬಳಸ್ಕೊಂಡು ಮಾಡಕತ್ತೀನಿ. ಅದಕ್ಕೆ ಒಂದು ಕಪ್ಪಷ್ಟು ನಾನು ಕರ್ಬೂಜು ಮತ್ತು ಒಂದು ಕಪ್ಪಷ್ಟು ಕಲ್ಲಂಗಡಿ, ಒಂದು ಕಪ್ಪಷ್ಟು ದ್ರಾಕ್ಷಿನ ಕಟ್ ಮಾಡಿ ಹಾಕ್ಕೊಂಡೀನಿ. ಒಂದು 3 ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕ್ಕೊಳಕತ್ತೀನಿ. ಈಗ ಅದನ್ನು ಎಲ್ಲ ಹಣ್ಣನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ. ನೀವು ಬೇಕಾದರೆ ಆಪಲ್ ಕೂಡ ಹಾಕ್ಕೋಬೋದು, ಹಣ್ಣು ಯಾವುದಾದ್ರೂ ಬಳಸ್ಕೋಬೋದು ಇದಕ್ಕೆ. ಆದರೆ ಕರ್ಬೂಜು, ಕಲ್ಲಂಗಡಿ, ಬಾಳೆಹಣ್ಣು ಮತ್ತು ಆಪಲ್ ಅಷ್ಟೇ ಭಾಳ ಚಲೋ ಇರ್ತಾವೆ. ಈಗ ಡ್ರೈ ಫ್ರೂಟ್ಸು ಬಾದಾಮಿ ಸ್ವಲ್ಪ, ಆಮೇಲೆ ಮೆಲನ್ ಸೀಡ್ಸು 1 ಸ್ಪೂನಷ್ಟು, 1-2 ಸ್ಪೂನಷ್ಟು ಕೇರ್ ಬೀಜ ಹಾಕ್ಕೊಂಡೀನಿ, ಮತ್ತು ಸ್ವಲ್ಪ 1-2 ಸ್ಪೂನಷ್ಟು ಗಸಗಸೆ, ನಂತರ ಅದಕ್ಕೆ 1-2 ಸ್ಪೂನಷ್ಟು ಒಣ ದ್ರಾಕ್ಷಿ, ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಗೋಡಂಬಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೀನಿ. ಆನಂತರ 1-2 ಸ್ಪೂನಷ್ಟು ಪುಟಾಣಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಏಲಕ್ಕಿ ಪೌಡರ್, ಅಂದರೆ ಮುಂಚೆನೇ ಮಾಡಿಟ್ಟಿರುವಂಥ ಏಲಕ್ಕಿ ಪೌಡರು, ಆನಂತರ ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ಪುಡಿ, ಆನಂತರ ಉತ್ತತ್ತಿನ ನಾನು ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿ ಆನಂತರ ಹಾಕ್ಕೊಳಕತ್ತೀನಿ. ಇದ್ರ ಬದಲಾಗಿ ನೀವು ಖರ್ಜೂರ ಕೂಡ ಹಾಕ್ಕೋಬೋದು, ಇಲ್ಲ ಅಂದರೆ ಈ ಉತ್ತತ್ತಿನ ನೆನೆಸಿ ಹಾಕ್ಕೋಬೇಕು. ಹಾಗೆ ಹಾಕಿದ್ರೆ ಅಷ್ಟು ಚಲೋ ಇರೋಂಗಿಲ್ಲ. ಒಂದು ಅರ್ಧ ಗಂಟೆ ನೆನೆಸಿ ಆಮೇಲೆ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕಾಗುತ್ತೆ. ಈಗೆಲ್ಲನೂ ಹಾಕ್ಕೊಂಡಂದರೆ ಮೊದಲು ನಾವು ಫ್ರೂಟ್ಸ್ ಹಾಕ್ಕೊಂಡಿದ್ವಿ, ಆನಂತರ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಈಗ ಒಂದು ಸರಿ ನಾವು ಚಲೋತ್ನಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಯುಗಾದಿ ಹಬ್ಬಕ್ಕಂತೂ ಬೇವು ಬಹಳ ವಿಶೇಷವಾಗಿ ನಾವು ಮಾಡ್ತೀವಿ. ಈಗ ಸ್ವಲ್ಪ ಗಟ್ಟಿ ಆಗುತ್ತದೆ, ಅದಕ್ಕೆ ಮತ್ತೆ ನಾನು ಒಂದು ಅರ್ಧ ಲೀಟ್ರಷ್ಟು ಮತ್ತೆ ನೀರು ಹಾಕ್ಕೊಂಡೀನಿ. ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೋದು, ಇಲ್ಲ ನಮ್ಗೆ ಗಟ್ಟಿನೇ ಇರಲಿ ಅಂದ್ರೆ ಅಷ್ಟೇ ತಿನ್ಬೋದು, ಇಲ್ಲಾಂದರೆ ನಾವು ನೀರಾಗಿರಲಿ ಅಂದರೆ ಈ ಥರ ನೀರಾಗಿ ಮಾಡ್ಕೋಬೋದು. ಈಗ ಇಷ್ಟಿದ್ರೆ ಮಸ್ತ್ ಇರುತ್ತೆ. ಈಗ ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದರೆ ಸ್ವಲ್ಪ ಪುಟಾಣಿ ಹಿಟ್ಟು ಕೂಡ ನೀವು ಈ ಸಮಯಕ್ಕೆ ಹಾಕ್ಕೋಬೋದು. ನಮಗೆ ಬೆಲ್ಲ ಕಡಿಮೆ ಇದ್ರೂ ನಾವು ಬೆಲ್ಲನೂ ಹಾಕ್ಕೋಬೋದು, ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೋದು. ಈಗ ಅದಕ್ಕೆ ಮುಖ್ಯವಾಗಿ ನಾನು ಒಂದು ಮಾವಿನಕಾಯಿನ ತುರಿದು ಹಾಕ್ಕೊಳಕತ್ತೀನಿ. ಈ ಯುಗಾದಿ ಹಬ್ಬಕ್ಕೆ ಮಾವಿನಕಾಯಿ ಹೊಸದಾಗಿ ಬರುತ್ತಲ್ಲ, ದೇವರಿಗೆ ನೈವೇದ್ಯವಾಗಲಿ ಅಂತಲೇ ನಾವು ಮಾವಿನಕಾಯಿ ಮತ್ತು ಬೇವಿನ ಹೂವು, ಮಾವು ಬೇವು ಇದ್ರೇ ಬೇವು ಆಗುತ್ತೆ. ಈ ಬೇವಿನ ಹೂವು ಮಾತ್ರ ನಾನು ಬಳಸ್ಕೊಳಕತ್ತೀನಿ. ಒಬ್ಬೊಬ್ಬರು ಬೇವಿನ ಹೂವು ಸಿಕ್ಕಿಲ್ಲ ಅಂದರೆ ಒಬ್ಬೊಬ್ಬರು ಒಂದೊಂದೆರಡೆರಡು ಬೇವಿನ ಎಸಳನ್ನೇ ಹಾಕ್ಕೊಂಡಿರ್ತಾರೆ. ಬೇವಿನ ಹೂವು ಹಾಕಿದ್ರೇ ಈ ಬೇವು ಮಸ್ತ್ ರುಚಿ ಇರುತ್ತೆ, ಅಷ್ಟು ಕಹಿ ಆಗಂಗಿಲ್ಲ. ನಮ್ಮ ಜೀವನದೊಳಗೆ ಕಹಿ ಆಗ್ಬೋದು, ಸಿಹಿ ಆಗ್ಬೋದು, ಇದೆಲ್ಲನೂ ನಾವು ಸಮಾನವಾಗಿ ಸ್ವೀಕರಿಸುವಂತಹ ಸಾಮರ್ಥ್ಯ ನಮಗೆ ಬರಲಿ ಅಂತ ಮಾವು, ಬೇವು ಮತ್ತು ಬೆಲ್ಲನ ಬಳಸ್ಕೊಂಡು ಹಿಂದಿನಿಂದ ಈ ಥರ ಸಾಂಪ್ರದಾಯಿಕವಾಗಿ ಬೇವು ಮಾಡ್ತಾರೆ. ಈಗ ಅದಕ್ಕೆ ನಾನು ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಂಡೀನಿ, ಇನ್ನೊಂದು ಸ್ವಲ್ಪ ತಣ್ಣಗಿರಲಿ ಅಂತ. ನಾನು ಐಸ್ ವಾಟರ್ನೂ ಹಾಕ್ಕೊಂಡೀನಿ ಇದಕ್ಕೆ, ಅದ್ರ ಜೊತೆ ನಾನು ಐಸ್ ಕ್ಯೂಬ್ಸ್ನ ಹಾಕ್ಕೊಂಡೀನಿ. ಈ ಥರ ಬೇವು ಮಾಡಿ ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಇಡೀ ದಿನ 2 ದಿನದವರೆಗೂ ನಾವು ಕುಡಿಬೋದು. ಈ ಬೇಸಿಗೆ ಒಳಗೆ ಬೇವು ಕುಡಿತಾ ಇದ್ರೆ ಅಷ್ಟು ತಂಪಾಗಿರುತ್ತೆ ಹೊಟ್ಟೆ. ಈಗ ನಾನು ಒಂದು ಗ್ಲಾಸ್ಗೆ ಹಾಕ್ಕೊಳಕತ್ತೀನಿ.
ಈ ಥರ ನೀವು ಬೇವು ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ನಾ ಹಿಂದೆ ಬರೀ ಫ್ರೂಟ್ಸನ್ನು ಅಂದರೆ ಡ್ರೈ ಫ್ರೂಟ್ಸ್ ಅಷ್ಟೇ ಬಳಸ್ಕೊಂಡು ಮಾಡಿದ್ದೆ. ಇವತ್ತು ಫ್ರೂಟ್ಸ್ ಜೊತೆ ನಾನು ಡ್ರೈ ಫ್ರೂಟ್ಸ್ನ ಬಳಸ್ಕೊಂಡು ಮಾಡೀನಿ. ಇದು ಭಾಳ ರುಚಿಯಾಗಿರ್ತೈತಿ. ನೀವು ಒಂದು ಸರಿ ಈ ಥರ ಬೇವನ್ನು ಮಾಡಿರಿ. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಒಂದೊಂದು ಕಡೆ ಈ ಥರ ನೀರು ಬೇವು ಮಾಡಿದರೆ ಒಂದೊಂದು ಕಡೆ ಬರೀ ಪುಡಿ ಬೇವು ಥರನೂ ಮಾಡ್ತಾರೆ. ಈ ಥರ ಗದಗ ಧಾರವಾಡ ಕಡೆ ಎಲ್ಲ ಪುಡಿ ಬೇವು ಜಾಸ್ತಿ ಮಾಡೋದು. ಈ ಥರ ನೀರು ಬೇವು ಇದ್ದರೆ ಕುಡಿಯೋದಕ್ಕೆ ಬಹಳ ತಂಪಿರುತ್ತೆ. ಆಮೇಲೆ ಎಲ್ಲರೂ ಮನೆಗೆ ಬಂದವ್ರಿಗೆಲ್ಲ ನಾವು ಒಂದೊಂದು ಗ್ಲಾಸ್ ಈ ಥರ ಬೇವು ಹಾಕ್ಕೊಡ್ತೀವಿ. ನೀವು ಈ ಥರ ಬೇವು ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮಸ್ಕಾರ.